Hi everyone, welcome to Manvita Vlogs. ಈ ಸಮ್ಮರ್ ಅಲ್ಲಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಕೋಸಂಬರಿ ಎಲ್ಲ ಮಾಡ್ತಾನೆ ಇರ್ತೀರಾ. ಮತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ? ಮಾವಿನಕಾಯಿ ಉಪ್ಪಿನಕಾಯಿ ಕಷ್ಟ, ಅದ್ ನಮ್ ಕೈಲಿ ಬರಲ್ಲ ಅಂತ ಹೇಳೋರು ಕೂಡ ಮಾಡ್ಬೋದು ಈಸಿಯಾಗಿ. ಮಾಡೋದ್ ಹೇಗೆ ನೋಡೋಣ ಬನ್ನಿ. ಉಪ್ಪಿನಕಾಯಿ ಅಂದ ತಕ್ಷಣ ತುಂಬಾ ಜನ ಹೇಳೋದು ಒಂದೇ ಡೈಲಾಗು, ನಾವು ಉಪ್ಪಿನಕಾಯಿ ಹಾಕಿದ್ರೆ ಅದು ಇರಲ್ಲ, ಹಾಳಾಗ್ ಹೋಗುತ್ತೆ, ಹಾಗಾಗಿ ನಾವು ಉಪ್ಪಿನಕಾಯಿನೇ ಹಾಕಲ್ಲ ಅಂತ ಹೇಳ್ತೀರಾ. ಅಂತವ್ರು ಕೂಡ ಉಪ್ಪಿನಕಾಯಿ ಹಾಕ್ಬೋದು, ಆದ್ರೆ ಈ ಟಿಪ್ಸ್ ನ ಫಾಲೋ ಮಾಡ್ಬೇಕು ಅಷ್ಟೇ. ಬನ್ನಿ ಅದೇನ್ ಟಿಪ್ಸ್ ಅಂತ ಮುಂದೆ ಹೇಳ್ತೀನಿ. ನಾನ್ ಇಲ್ಲಿ ಉಪ್ಪಿನಕಾಯಿ ಹಾಕೋಕೆ ಗಿಣಿ ಮಾವಿನಕಾಯಿನ ತಗೊಂಡಿದೀನಿ. 3 ಗಿಣಿ ಮಾವಿನಕಾಯಿನ ತೊಳೆದು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದೀನಿ. ನೀವ್ ಬೇಕಾದ್ರೆ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೋಬಹುದು. ಬೇಸಿಕಲಿ ಏನಂದ್ರೆ ನೀವು ದಪ್ಪದಾಗಿ ಕಟ್ ಮಾಡ್ಕೊಂಡ್ರೆ ಅದನ್ನ 2 ರಿಂದ 3 ದಿನ ನೀವು ಉಪ್ಪು ಖಾರ ಹಾಕಿ ಅಥವಾ ಉಪ್ಪಲ್ಲಿ ನೆನೆಯಾಗಿ ಬಿಡ್ಬೇಕಾಗತ್ತೆ. ಹಾಗಾಗಿ ನಾನು ತುಂಬಾ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದೀನಿ. ನೀವು ಬೇಕಿದ್ರೆ ಇದಕ್ಕಿಂತ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬಹುದು. ನೀವು ಉಪ್ಪಿನಕಾಯಿ ಹಾಕುವಾಗ ಪಿಂಗಾಣಿ ಅಥವಾ ಗಾಜಿನ ಡಬ್ಬ ಅಥವಾ ಗಾಜಿನ ಬಾಟ್ಲುಗಳನ್ನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಗಾಜಿನ ಡಬ್ಬ ಅಥವಾ ಪಿಂಗಾಣಿದು ಎರಡೂ ನಮ್ಮ ಮನೇಲಿ ಇಲ್ಲ ಅನ್ನೋರು ನೀವು ಬೇಕಿದ್ರೆ ಪ್ಲಾಸ್ಟಿಕ್ ನ ಯೂಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಅಲ್ಯೂಮಿನಿಯಂ, ಸ್ಟೀಲು, ಸಿಲ್ವರ ಈ ತರ ಡಬ್ಬ ಅಥವಾ ಬಾಕ್ಸ್ ಗಳಲ್ಲಿ ಮಾತ್ರ ಹಾಕ್ಬೇಡಿ. ಉಪ್ಪು ಖಾರ ಹಾಕೋದ್ರಿಂದ ಡಬ್ಬ ಬಾಕ್ಸ್ ಗಳೆಲ್ಲ ಹಾಳಾಗ್ಬಿಡುತ್ತೆ. ಆದಷ್ಟು ಗಾಜು ಪಿಂಗಾಣಿ ಯೂಸ್ ಮಾಡೋದ್ರಿಂದ ಉಪ್ಪಿನಕಾಯಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು 2 ಗಾಜಿನ ಜಾರ್ಗೆ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ಈ ಮಾವಿನಕಾಯಿಗೆ 1 ಹಿಡಿಯಷ್ಟು ಅರಳುಪ್ಪನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಪುಡಿ ಉಪ್ಪು ಕೂಡ ಹಾಕೋಬಹುದು. ಜೊತೆಗೆ 1.5 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಎರಡಕ್ಕೂ ಸಪರೇಟ್ ಆಗಿ ಹಾಕಿ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಶೇಕ್ ಮಾಡಿ ಬಾಟಲ್ ನಾನು 1 ಡೇ ಫುಲ್ ಬಿಡ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ಅದು ಉಪ್ಪು ಖಾರ ಹಿಡಿಲಿ ಅಂತ. ನೀವು ಬೇಕಿದ್ರೆ 2 ದಿನಾನು ಇಡ್ಬೋದು. 1 ದಿನ ಇಟ್ರೆ ಸಾಕು, ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ. ನೋಡ್ತಾ ಇದೀರಾ, ಇವಾಗ ನಾ 1 ಡೇ ಕಂಪ್ಲೀಟ್ ಬಿಟ್ಟು ಇವಾಗ ಮಾರನೇ ದಿನ ತೋರಿಸ್ತಾ ಇದೀನಿ. ಚೆನ್ನಾಗಿ ನೀರ್ ಬಿಟ್ಕೊಂಡಿದೆ ಅದು ಮಾವಿನಕಾಯಿ. ನಾನಿಲ್ಲಿ ಏನದೆಲ್ಲ ನೀರ್ ಬಿಟ್ಕೊಬಿಟ್ಟಿತ್ತು ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದೀನಿ. ಅಂದ್ರೆ ಅದನ್ನ ಸೋರ್ ಹಾಕಿ ಅದನ್ನ ನೀರ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದೀನಿ. ನೀವು ಬೇಕು ಅಂದ್ರೆ ಹಂಗೆ ಕೂಡ ಹಾಕೋಬಹುದು. ಇದಕ್ಕೆ ನಾನು ಸಪ್ರೇಟ್ ಮಾಡ್ತಾ ಇದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ನಾನು 1 ಸ್ಪೂನ್ ಅಷ್ಟು ಮೆಂತ್ಯ, 1 ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಚೆನ್ನಾಗಿ ಹುರ್ಕೋತಾ ಇದೀನಿ. ಅದು ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅದನ್ನ ನೀಟಾಗಿ. ನಾವಿಲ್ಲಿ ತಗೊಂಡಿರೋ 3 ಮಾವಿನಕಾಯಿಗೆ ಅರ್ಧ ಸ್ಪೂನ್ ಆದ್ರೆ ಸಾಕಾಗುತ್ತೆ. ಬಟ್ ಅಂದ್ರೆ ಅದು ಮಿಕ್ಸಿ ಜಾರಕ್ಕೆ ಸಿಗಲ್ಲ ಅಂತ ಹೇಳಿ ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಸಾಸಿವೆ ಮೆಂತ್ಯನ ಚೆನ್ನಾಗಿ ಹುರ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವು ಬೇಸಿಕಲಿ ಏನಾದ್ರು ಸಾಸಿವೆ ಚೆನ್ನಾಗಿ ಹುರಿದಿಲ್ಲ ಅಂದ್ರೆ ಅದು ಕಹಿ ಬರುತ್ತೆ, ಆಮೇಲೆ ತಿನ್ನಕ್ ಆಗಲ್ಲ. ಈಗ ಅದು ತಣ್ಣಗಾದ್ಮೇಲೆ ನಾನು ಅದನ್ನ ಪುಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ನಾನು ಆಗ್ಲೇ ಹೇಳ್ದಂಗೆ ಉಪ್ಪಿನಕಾಯಿಗಳು ಕೆಡಬಾರ್ದು ಅಂದ್ರೆ ಆದಷ್ಟು ನಾವು ಅದಕ್ಕೆ ಕೈ ಯೂಸ್ ಅಂದ್ರೆ ನಮ್ಮ ಕೈಯಿಂದ ಮುಟ್ಬಾರ್ದು ಅದನ್ನ. ಅಂದ್ರೆ ನೀವ್ ಅದನ್ನ ಮಿಕ್ಸ್ ಮಾಡುವಾಗಿರ್ಬೋದು, ಏನೇ ಇರ್ಬೋದು, ಸ್ಪೂನ್ ಇಂದ ಯೂಸ್ ಮಾಡಿ ಅಥವಾ ಆತರ ಮಾಡೋದ್ರಿಂದ ಅದು ಬೇಗ ಹಾಳಾಗಲ್ಲ. ನೋಡಿ, ಇವಾಗ ಸಾಸಿವೆ ಎಲ್ಲ ಸಿಡಿದ್ಮೇಲೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ಮೇಲೆ ಇವಾಗ ನಾನು ಆಗ್ಲೇ ಕಟ್ ಮಾಡಿ ಇಟ್ಕೊಂಡಿರುವಂತ ಮಾವಿನಕಾಯಿನ ಹಾಕಿ ಎಣ್ಣೆಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೀವೇನ್ ಇದನ್ನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನು ಆಲ್ರೆಡಿ ಏನ್ ರುಬ್ಕೊಂಡಿದೀನಿ ಮೆಂತ್ಯ ಮತ್ತೆ ಸಾಸಿವೆ, ಅದ್ರಲ್ಲಿ ಅರ್ಧ ಮಾತ್ರ ಹಾಕ್ತಾ ಇರೋದು ನಾನು. ಅರ್ಧ ಹಾಕೊಂಡ್ರೆ ಸಾಕು. ಅದಕ್ಕೆ ಆಮೇಲೆ 1 ಸ್ಪೂನ್ ಅಷ್ಟು ಉಪ್ಪು, ಮಾಮೂಲಿ ಪುಡಿ ಉಪ್ಪು, ಜೊತೆಗೆ 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಆಮೇಲೆ ಇನ್ನೊಂದು ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇದು ಆಪ್ಷನ್, ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರಿಲ್ಲ. ನಾನಿದು ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಯೂಸ್ ಮಾಡ್ತಾ ಇರೋದು. ನೋಡಿ, ಇನ್ಸ್ಟೆಂಟ್ ಆಗಿ ಈಸಿಯಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಯಾರು ಬೇಕಾದ್ರೂ ಮನೇಲಿ ಮಾಡ್ಕೋಬಹುದು. ರೆಡಿ ಆಗೋಯ್ತು ನೋಡಿ. ಗಮ್ ಅಂತ ಫ್ಲೇವರ್ ಬರುತ್ತೆ, ನೀವು ಮಾಡ್ತಾ ಇದ್ದಾಗ್ಲೇನೆ ಬಾಯಲ್ಲಿ ನೀರ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋ ರೆಸಿಪಿ.
ವಿಡಿಯೋ ನೋಡಿದ್ಮೇಲೆ ನಿಮ್ಗೂ ಅನ್ನಿಸ್ತಾ ಇದೆ ಅಲ್ವಾ ಉಪ್ಪಿನಕಾಯಿ ಮಾಡೋದು ಇಷ್ಟ ಈಸಿನಾ ಅಂತ. ಹಾಗಿದ್ರೆ ಯಾಕೆ ತಡ, ಸೀಸನ್ ಮುಗಿಯೋಷ್ಟ್ರಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ. ನಾನು ಆಗ್ಲೇ ಹೇಳ್ದಾಗೆ ನಮ್ ಕೈಲಿ ಇರಲ್ಲ ಬೂಸ್ಟ್ ಬರುತ್ತೆ ಅನ್ನೋರು ಈ ತರ ಹಾಕಿ ಜಾರ್ಗ್ ಹಾಕಿದ್ಮೇಲೆ ಒಂದ್ ದಿನ ಮಾತ್ರ ಇದನ್ನ ಈಚೆ ಇಡಿ, ಅಂದ್ರೆ ಸ್ವಲ್ಪ ಉನಿಲಿ. ನೆಕ್ಸ್ಟ್ ಆಮೇಲೆ ಇದನ್ನ ನೀವು ಫ್ರಿಡ್ಜ್ ಗೆ ಎತ್ತಿಟ್ಕೊಂಡ್ರೆ ನೀವು ತಿಂಗಳಾನ್ಗಟ್ಲೆ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು, ಇದೇನು ಕೆಟ್ಟೋಗಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ತಪ್ಪದೇನೆ ಮನ್ವಿತಾ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.